ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರು ಜಮಖಂಡಿ ನಗರದ ಬಸ್ ನಿಲ್ದಾಣಕ್ಕೆ ದಿಢೀರಂತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಸ್ ನಿಲ್ದಾಣದಲ್ಲಿನ ಮೂಲ ಸೌಲಭ್ಯಗಳು ಹಾಗೂ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಸ್ವಚ್ಛತೆ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಈ ವೇಳೆ ಜಮಖಂಡಿಯ ನೂತನ ತಹಶೀಲ್ದಾರ್ ಅನಿಲ್ ಬಡಗೇರ್, ತಾಲೂಕಾ ವೈದ್ಯಾಧಿಕಾರಿ ಗೈಬುಸಾಬ್ ಕಲಗಲಿ, ನಗರಸಭೆ ಪರಿಸರ ಅಭಿಯಂತರೆ ಕುಸುಮಾ ಸುಪಡ್ಲ, ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕ ಎಸ್ಪಿ ಕಸ್ತಿ, ಕಂದಾಯ ನಿರೀಕ್ಷಕ ಮಂಜುನಾಥ್ ದೊಡ್ಡಮನಿ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರಿಗೆ ಸಾಥ್ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಎಸಿ ಶ್ವೇತಾ ಬೇಡಿಕರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಮಾಹಿತಿ ನೀಡಿದ್ದು ಹೀಗೆ. ಇವತ್ತು ನಾವು ಕೆಎಸ್ಆರ್ಟಿಸಿ ಜಮಖಂಡಿಗೆ ವಿಸಿಟ್ ಮಾಡಿದ್ವಿ. ಗಸ್ತಿ ಅವರು, ಡಿಪೋ ಮ್ಯಾನೇಜರ್ ಅವರು ಈಗಾಗಲೇ ಇನಿಸಿಯೇಷನ್ ತಗೊಂಡಿದ್ದಾರೆ ಕ್ಲೀನಿಂಗ್ ಮಾಡೋದಕ್ಕೆ. ಕೆಲವೊಂದಿಷ್ಟು ವಿಷಯಗಳನ್ನ ಅವರಿಗೆ ಗಮನ ಹರಿಸಬೇಕು ಅಂತ ಈಗಾಗಲೇ ಹೇಳಿದೀವಿ. ಶೌಚಾಲಯ ಆಗಿರ್ಬೋದು, ಇಲ್ಲಿ ಗಾರ್ಡನ್, ಲಾಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಗಾರ್ಡನ್ ಮಾಡ್ರಿ ಅಂತ ಹೇಳಿದ್ವಿ. ದೇ ಹ್ಯಾವ್ ಡನ್ ಇಟ್, ಮಾಡ್ಲಿಕ್ಕತ್ತಾರ. ಇವಾಗ ರೈನಿ ಸೀಸನ್ ಇರೋದ್ರಿಂದ ಗಾರ್ಡನ್ ಚೆನ್ನಾಗಿ ಇನ್ ಮುಂದೆ ಬರ್ತದೆ. ಸಣ್ಣ ಪುಟ್ಟ ತಿಪ್ಪಿ ಆಗಿರ್ಬೋದು, ಇಲ್ಲೆಲ್ಲ ಏನೋ ತಮ್ಮ ಕಾಣುವಂಗೆ ಕಸ ಬೆಳೆದದ, ಅದನ್ನ ಪ್ರತಿ ತಿಂಗಳು ಅವರು ಒಂದು ರುಟೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಗರಸಭೆ ಕಮಿಷನರ್ ಮುನ್ಸಿಪಾಲಿಟಿಯಿಂದ ಏನು ಅವರಿಗೆ ಹೆಲ್ಪ್ ಆಗಬೇಕು ಅದನ್ನು ಸಹ ನಾವು ಮಾಡುವಂತ ಕೆಲಸವನ್ನ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಅವರೆಲ್ಲ ಮಾಡೋದಕ್ಕೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಶೌಚಾಲಯ ಆಗಿರ್ಬೋದು ಮತ್ತು ಇಲ್ಲಿ ಕುಂದ್ರೋದಕ್ಕೆ ಜನರಿಗೆ ಅನುಕೂಲ ಆಗೋ ತರ ಒಂದು ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಈಗಾಗಲೇ ಕೆಎಸ್ಆರ್ಟಿಸಿ MD ಇಂದ ಬಹಳಷ್ಟು ಸುಧಾರಣೆಗಳು ಆಗ್ತಾ ಇದಾವೆ. ಅದರ ನಿಮಿತ್ತವಾಗಿ ಇನ್ನು ಮೇಲಿನಿಂದ ಏನು ಆದೇಶಗಳು ಬರ್ತವೆ ಅದ್ರ ಪ್ರಕಾರ ನೀವು ಎಲ್ಲ ಕ್ರಮ ಕೈಗೊಳ್ರಿ ಅಂತ ಹೇಳಿ ನಾನು ಈಗಾಗಲೇ ಡಿಪೋ ಮ್ಯಾನೇಜರ್ ಹೇಳಿದ್ದೇನೆ. ಅಂಡ್ ದೇ ವಿಲ್ ಡೂ ದಟ್. ಥ್ಯಾಂಕ್ ಯು. ನೀವು ಇಲ್ಲೇ ಡಂಪ್ ಮಾಡ್ತಿಲ್ಲ, ಅದನ್ನ ಮತ್ತೆ ಒಂದು ದೊಡ್ಡ ಇದ್ರೊಳಗೆ ಡಂಪ್ ಮಾಡಬೇಕು. ಇವನ್ನೆಲ್ಲ ತಗೊಂಡ್ಕೊಂಡು ನೀವು ಲೇಬರ್ ಕೊಡ್ಬೇಕಂದ್ರೆ ನೀವು ಲೇಬರ್ ಕೊಡ್ರಿ. ಈ ಕ್ಲೀನಿಂಗ್ ಮಾಡಕ್ಕೆ ಎಷ್ಟು ಜನ ಇದ್ದಾರೆ ನಿಮ್ಮ ಲೇಬರ್? ಬರೀ ಇಬ್ರು. ಮತ್ತೆ ಎಷ್ಟು ದಿನ ಮುಂಜಾನೆ ಸಂಜೆ ಟೈಮಿಂಗ್? ಈ ಸ್ವೀಪಿಂಗ್ ಲಾಸ್ಟ್ ಯಾವಾಗ ಮಾಡಿಲ್ಲ? ಮುಂಜಾನೆ 6 ಗಂಟೆಯಿಂದ ಸ್ಟಾರ್ಟ್. ಆಮೇಲೆ ಮಧ್ಯಾಹ್ನ 6 ಗಂಟೆಗೆ ಮಾಡಿದಾಗ ಮತ್ತೆ ಇಷ್ಟು ಗೊತ್ತಾಗ್ತದೆ. ಪೇಂಟಿಂಗ್ ಆಗಿ ನಮ್ದು ಪೇಂಟಿಂಗ್ ಹೇಳಿ ಮೇಡಮ್ ಪ್ರಪೋಸಲ್ ಕಳಿಸ್ತೀವಿ. ಇದನ್ನೆಲ್ಲ ಕ್ಲೀನ್ ಮಾಡೋಂಗಿಲ್ಲ ನಿಮ್ಮವ್ರು ಯಾರು? ಅಥವಾ ತಿಂಗಳಿಗೊಮ್ಮೆ ನಿಮ್ಮ ಎಲ್ಲ ಸಿಬ್ಬಂದಿ ಸೇರಿ ಮಾಡಲಿಕ್ಕೆ ಹೈಟ್ ಲೆವೆಲ್ ಮೇಂಟೆನೆನ್ಸಿಗೆ ಕಟ್ಟುವಾಗ ತಗೋದಿಲ್ಲ ಕೊಡಲ್ಲ. ಎಲ್ಲ ಸರಿ ಮಾಡಿಕೊಂಡು ತಿಂಗಳಿಗೊಮ್ಮೆ ಸ್ವಚ್ಛತಾ ಕಾರ್ಯ ಮಾಡ್ತೀವಿ. ಒಳಗಿಂದ ಹೊರಗಿಂದ ಏನಿಲ್ಲ, ಹೊರಗಿಂದ ಈಗಂತ ನಾನು ಲಾಸ್ಟ್ ಟೈಮ್ ನೋಡಿದಾಗ ಹೇಳಿದ್ದೆ ಗಾರ್ಡನ್ ಅದು ಮಾಡಿ ಏನಾದ್ರು ಮಾಡಿ ಅದು ಮಾಡಿರಿ. ಓಕೆ, ದಟ್ ಇಸ್ ಗುಡ್. ಈ ಶೌಚಾಲಯ